ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ. ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆ ಆ್ಯಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮಗೆಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು. ಈಗ ಫಸ್ಟ್ ಮಹಿಳಾ ದಿನಾಚರಣೆ ಯಾವಾಗ ಶುರು ಮಾಡಿದ್ರು ಅಂತ ಹೇಳಿ ತಿಳ್ಕೊಳ್ಳೋಣಂತ್ರಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಫಸ್ಟ್ ಟೈಮ್ 1911 ಶುರು ಮಾಡಿದ್ರಂತ. ಆಮೇಲೆ 1975 ಮಾರ್ಚ್ 8ನೇ ತಾರೀಕು ಅಧಿಕೃತವಾಗಿ ಆಚರಿಸಿದ್ರಂತ್ರಿ. ಅದು ಯುನೈಟೆಡ್ ನೇಷನ್ಸ್ ಅವರು ಆಚರಿಸ್ಲಿಕ್ಕೆ ಶುರು ಮಾಡಿದ್ರು. ಏನಂದ್ರ ಮಹಿಳೆ ಅಂದ್ರ ಬರೀ ಕೇವಲ ಒಂದು ಪದ ಅಲ್ಲ, ಅದು ಒಂದು ಶಕ್ತಿ. ಒಬ್ಬ ಮಹಿಳೆ ತಾಯಿಯಾಗಿ, ಮಗಳಾಗಿ, ಅಕ್ಕ ತಂಗಿಯಾಗಿ, ಆಮೇಲೆ ಬಾಳ ಸಂಗಾತಿಯಾಗಿ ಎಲ್ಲಾರ್ದು ಕಾಳಜಿ ತಗೋತಾಳ್ರಿ ಆಕಿ. ಈಗಿನ ಕಾಲದಾಗಂತೂ ಹೆಣ್ಮಕ್ಳು ಶಿಕ್ಷಣದಾಗ, ವಿಜ್ಞಾನದಾಗ, ಕ್ರೀಡೆ ಒಳಗ, ಆಮೇಲೆ ಬಿಸ್ನೆಸ್ನಾಗ್ರಿ ಎಲ್ಲಾ ಕ್ಷೇತ್ರದಾಗೂ ಸಾಧನೆ ಮಾಡ್ಯಾರ. ಬರೀ ಅಡಿಗೆ ಮಾಡೋದಷ್ಟ ಅಲ್ರಿ, ಉಳಿದಿದ್ರಾಗೂ ಬಹಳ ಸಾಧನೆಗಳನ್ನ ಮಾಡಿಬಿಟ್ಟಾರ. ಒಂದು ಮಹಿಳೆ ಅಕಸ್ಮಾತ್ ಏನಾದ್ರೂ ವಿದ್ಯಾಭ್ಯಾಸ ಕಲಿತ್ಲಂದ್ರ ಆಕಿ ಮನೆ ಬೆಳಕಾಗಿ ಬರ್ತಾಳ. ಅಷ್ಟ ಅಲ್ಲ, ಸಮಾಜದ ಶಕ್ತಿನೂ ಆಗ್ತಾಳ್ರಿ ಆಕಿ. ಅವಳು ಮುಂದ್ ಬಂದ್ರೆ ಏನಾಗ್ತದ, ಕುಟುಂಬ, ಸಮಾಜ, ಆಮೇಲೆ ದೇಶ ಕೂಡ ಮುಂದ್ ಬರ್ತದ ನೋಡ್ರಿ. ವರ್ಷಕ್ಕೆ ಒಂದು ದಿವಸ ಮಹಿಳಾ ದಿನಾಚರಣೆ ಆಚರಿಸೋಕ್ಕಿಂತ ಅವರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು, ಅವರ ಕನಸುಗಳನ್ನ ಅರ್ಥ ಮಾಡ್ಕೊಂಡು ಪ್ರೋತ್ಸಾಹಿಸೋದದ ಅಲ್ರಿ, ಅವ್ರಿಗೆ ಗೌರವ ಒಂದು ಕೊಡೋದದ ಅಲ್ಲ, ಅದು ಯಾವಾಗ್ಲೂ ಆಗ್ತಿದ್ರ ನಮಗ ದಿವಸಾನೇ ಮಹಿಳಾ ದಿನಾಚರಣೆ ಮಾಡ್ಕೊಂಡಂಗ ಇರ್ತದ. ಹೌದಿಲ್ರಿ? ಈಗ ನೋಡ್ರಿ, ವುಮೆನ್ಸ್ ವರ್ಲ್ಡ್ ಕಪ್ ಗೆದ್ರ, ಅವ್ರು ಕಷ್ಟಪಟ್ಟು ಅವ್ರು ಆಟ ಆಡಿ ಎಲ್ಲಾ ಮಾಡಿದ್ರ. ಆದ್ರೆ ನಾವು ಗೆದ್ದಂಗ ನಾವು ಆಟ ಆಡಿದ್ವೇನೋ, ಅಲ್ಲಿ ಹೋಗಿ ಬ್ಯಾಟಿಂಗ್ ಮಾಡಿದ್ವೇನೋ, ಬಾಲ್ ಹಾಕಿದ್ವೇನೋ ಅನ್ನೋಂಗು ಖುಷಿ ಆಗಿತ್ತು ಎಲ್ಲಾರ್ಗು. ನಾವ್ ನೋಡ್ರಿ ಮೊನ್ನೆ ಮಹಿಳಾ ಮಂಡಳದಾಗ ಗೊರವರ ಕುಣಿತ ಅಂತೇಳಿ ಕಾಂಪಿಟೇಷನ್ ಹೋಗಿದ್ವಲ್ಲ, ತಿಂಗಳಾನ್ಗಟ್ಲೆ ಪ್ರಾಕ್ಟೀಸ್ ಮಾಡಿದ್ವಿ ಎಲ್ಲಾ ಹೆಣ್ಮಕ್ಳು. ಅವಾಗ ಗೆದ್ದಾಗ ಎಷ್ಟು ಖುಷಿ ಆತ. ನಾವು ಒಂದು ವರ್ಲ್ಡ್ ಕಪ್ ತಂದಿವೇನಪ್ಪಾ ನಮ್ಮ ಮಂಡಳಿಗೆ ಅನ್ನೋ ಹಂಗ ಖುಷಿ ಆಗಿತ್ತು. ನಮಗ್ ಸಣ್ಣವ್ರಿದ್ದಾಗಿಂದ ಹೇಳ್ತಿದ್ರಿ ಏನಂದ್ರ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ. ಹೌದಿಲ್ರಿ? ಹೆಣ್ಮಕ್ಳು ಅಡಿಗೆ ಮನೆಯಿಂದ ಹಿಡಿದ ಆಗಸದವರೆಗೂ ಬೆಳೆದಾಳಕಿ. ಮಹಿಳೆ ಏನಿದ್ದಾಳಲ್ಲ, ಆಕಿಗೆ ಅವಕಾಶ ಕೊಟ್ರಂದ್ರಿ ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡಿ ತೋರಿಸ್ತಾಳಕಿ. ಸ್ತ್ರೀ ಅಂದ್ರ ಅಷ್ಟೇ ಸಾಕೇನ್ರಿ? ನೀವು ನಿಮ್ಮ ಜೀವನದಾಗ ರಾಣಿ ಅಲ್ರಿ, ಮಹಾರಾಣಿ ಅಂತೆ ವಿಚಾರ ಮಾಡ್ಬೇಕ್ರಿ. ಸೋಲುಗಳಿಗೆ ಹೆದರ್ಲಿಕ್ಕೆ ಹೋಗ್ಬೇಡ್ರಿ. ಅದನ್ನ ಎದುರಿಸೋ ಶಕ್ತಿ ಆ ದೇವರು ನಮಗ ಕೊಟ್ಟೇ ಕೊಟ್ಟಾನ. ನಾವು ಎದುರಿಸ್ತೀವಿ. ನೋವುಗಳು ಬಂತಂದ್ರ ಅದಕ್ಕೆ ನಾವು ಕುಗ್ಗೋಂಗಿಲ್ಲ, ಕುಗ್ಲಿಕ್ಕೆ ಹೋಗುದ್ ಬೇಡ. ಸೋಲೆ ಗೆಲುವಿನ ಸೋಪಾನ ಅಂತ ನಾವ್ ಅದನ್ನ ಮರೆಯೋದ್ ಬೇಡ. ನಾವು ಎಲ್ಲಾ ಕಷ್ಟಗಳಿಗೂ ಧೈರ್ಯದಿಂದ ಎದುರಿಸೋ ಶಕ್ತಿ ಆ ದೇವ್ರು ನಮಗ ಕೊಟ್ಟು ಬಿಟ್ಟಾನ. ನಾವು ಎದುರಿಸ್ಕೊಂಡು ಹೋಗ್ಬೋದು. ಒಬ್ಬ ಸ್ತ್ರೀ ವಿದ್ಯೆಗೆ ಸರಸ್ವತಿಯಾಗಿ, ಸಂಪತ್ತಿಗೆ ಲಕ್ಷ್ಮಿಯಾಗಿ, ಶಕ್ತಿಗೆ ಪಾರ್ವತಿಯಾಗಿ, ಎಲ್ಲದಕ್ಕೂ ಹೆಚ್ಚಾಗಿ ಜನ್ಮ ಕೊಡುವ ತಾಯಿಯಾಗಿದ್ದಾಳೆ. ಇಂತಹ ಲೋಕಮಾತೆಗೆ ಕೋಟಿ ಕೋಟಿ ನಮನಗಳು ಅಂತ ಹೇಳ್ಯಾರ್ರಿ. ನೋಡ್ರಿ, ಇಷ್ಟೆಲ್ಲಾ ಒಂದು ಸ್ತ್ರೀ ಬಗ್ಗೆ ವಿವರಣೆ ಕೊಟ್ಟಾರಂದ್ರ ಅಕಿಂದ ಇಂಪಾರ್ಟೆನ್ಸ್ ಎಷ್ಟು ಇರ್ಬೋದು ಪ್ರಪಂಚದೊಳಗ. ಹಂಗಾಗಿ ಇದೇನ ನಾವು ಅಂತಾರಾಷ್ಟ್ರೀಯ ದಿವಸ ಅಂತ ಹೇಳಿ ಆಚರಿಸ್ತೀವಲ್ಲ, ಇದು ಫಾರಿನ್ ಒಳಗೆಲ್ಲ ಅದರಿ. ನಮ್ಮ ಕಡೆ, ನಮ್ಮ ಭಾರತೀಯ ಸಂಸ್ಕೃತಿ ಒಳಗಂತೂ ತಾಯಿ ಹೆಣ್ಮಕ್ಳಿಗ ಮೊದ್ಲಿಂದನೂ ಗೌರವ ಕೊಡೋದು ಅದನ್ನೇ ಅದ. ನಮ್ ಸಣ್ಣವ್ರಿದ್ದಾಗಿಂದ ಹೇಳ್ಕೊತ ಹೋಗ್ತಾರ, ಗೌರವಿಸಬೇಕು ತಾಯಿಗೆ, ಅಕ್ಕ ತಂಗಿಯರಿಗೆ, ಹೆಂಡತಿಗ, ಎಲ್ಲರಿಗೂ. ಹಂಗಾಗಿ ನಾನೇನೋ ಒಂದು ಪ್ರಯತ್ನ ಮಾಡಿದೆ ಹೆಣ್ಣು ಮಕ್ಕಳ ಬಗ್ಗೆ ಹೇಳಲಿಕ್ಕೆ, ಆಮೇಲೆ ಮಹಿಳಾ ದಿನಾಚರಣೆ ಬಗ್ಗೆ ಒಂದೆರಡು ಮಾತಾಡ್ಬೇಕು ಅಂತ ಅನಿಸ್ತು ನನಗೂ. ಹಂಗಾಗಿ ಇವತ್ತಿನ ವಿಡಿಯೋ ಒಳಗ ನಾ ಸ್ಪೆಷಲ್ ಅಡಿಗೆ ಅಂತೂ ಏನು ತರ್ಲಿಕ್ಕೆ ಹೋಗಿಲ್ಲ. ನಾವು ಹೆಂಗೆಲ್ಲ ಫ್ರೆಂಡ್ಸ್ ಎಂಜಾಯ್ ಮಾಡಿದ್ವಿ, ಯಾವ ರೀತಿ ಮಾಡ್ತೀವಿ, ನಾನು ಇಡೀ ಪ್ರಪಂಚ ಮರೆತು ನಾನು ನಮ್ಮ ಫ್ರೆಂಡ್ಸು, ನಮ್ಮ ರಿಲೇಟಿವ್ಸ್ ಎಲ್ಲಾರ ಜೊತೆ ಎಂಜಾಯ್ ಮಾಡ್ಕೊಂಡು ಇರ್ತೀನಿ. ಕಷ್ಟಗಳು ಎಲ್ಲರಿಗೂ ಬರ್ತಾವ್ರಿ, ಅದನ್ನ ಎದುರಿಸೋ ಶಕ್ತಿ ಆ ದೇವ್ರು ನಮಗ ಕೊಟ್ಟಿರ್ತಾನಲ್ಲ, ಅದ್ರದ್ದು ನಾವು ಉಪಯೋಗ ತಗೋಬೇಕು ಅಂತ ಹೇಳ್ತಾ, ನೋಡ್ರಿ ಇದು ವಿಡಿಯೋ ಏನಾತ್ರಿ, ಮಹಿಳಾ ದಿನಾಚರಣೆಗೆ ಸಮರ್ಪಣೆ ಆಯ್ತು. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ನೆಕ್ಸ್ಟ್ ಸಿಗ್ತೇನೆ ನಾನು ನಿಮ್ಗೆ. ಬಾಯ್.